ಕರ್ನಾಟಕ ರಾಜ್ಯದ ಎರಡನೇ ಹಂತದ 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತದಾನ ಪ್ರಕ್ರಿಯೆಯು ಬೆಳಗ್ಗೆಯಿಂದ ಬಿರುಸಿನಿಂದ ಪ್ರಾರಂಭಗೊಂಡಿದ್ದು, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಕುಷ್ಟಗಿ ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ 174ರಲ್ಲಿ ತಮ್ಮ ಮತ ಚಲಾವಣೆ ಮಾಡಿದರು. ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರ ತಂದೆ ಮಾಜಿ ಶಾಸಕ ಕೆ. ಶರಣಪ್ಪ ಅವರೊಂದಿಗೆ ಆಗಮಿಸಿ ತಮ್ಮ ಮತ ಚಲಾಯಿಸಿದರು. ಈ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಡಾಕ್ಟರ್ ಬಸವರಾಜ ಕ್ಯಾವಟರ್ ಮಾತನಾಡುತ್ತಾ, ನರೇಂದ್ರ ಮೋದಿ ಅವರನ್ನು 3ನೇ ಅವಧಿಗೆ ಪ್ರಧಾನಮಂತ್ರಿಯನ್ನಾಗಿಸಲು ದೇಶದ ಜನತೆ ಕಾತುರದಿಂದ ಈ ದಿನವನ್ನು ಎದುರು ನೋಡುತ್ತಿದ್ದು, ಇಂದು ಮೋದಿ ಅಲೆಯೊಂದಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತದಾನ ಮಾಡಲಿದ್ದಾರೆ ಎಂಬ ವಿಶ್ವಾಸ ಇದ್ದು, ಅಧಿಕ ಮತಗಳಿಂದ ಗೆದ್ದು ಬರುತ್ತೇನೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಮತದಾನ ಈಗ ತಾನೇ ನಾನು ಮತದಾನ ಮಾಡಿಕೊಂಡಿದ್ದೇನೆ. ಬರೋದಕ್ಕಿಂತ ಮುಂಚೆ ಹಲವು ಮತಗಟ್ಟೆಯಲ್ಲಿ ವಿಸಿಟ್ ಮಾಡಿ ಬಂದಿರೋದು ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಬಟ್ ಕಳೆದ 45 ದಿನದಿಂದ ಏನು ಪ್ರಚಾರ ನಡೀತಾ ಇದೆ, ಜನ ಏನು ತೀರ್ಮಾನ ಮಾಡಿದ್ದಾರೆ ನರೇಂದ್ರ ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ, ಅದಕ್ಕೋಸ್ಕರ ಇವತ್ತು ಈ ದಿನಗೋಸ್ಕರ ಜನ ಎಲ್ಲ ಕಾಯ್ತಾ ಇದ್ದರು. ಇವತ್ತು ನಾನು ವಿಸಿಟ್ ಮಾಡಿದಂಥ ಎಲ್ಲ ಮತಗಟ್ಟೆಯಲ್ಲಿ ಒಂದು ಹಬ್ಬದ ವಾತಾವರಣ, ಉತ್ಸಾಹ ಕಾಣ್ತಾ ಇದೆ ಅಂತ ಹೇಳ್ತೀನಿ. ಅಧಿಕ ಮತಗಳಿಂದ ಆರಿಸ್ಬರ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಕಳೆದ 3 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಆರಿಸಿ ಬಂದಿದೆ. ಆ 3ಗಿಂತಲೂ ಹೆಚ್ಚಿನ ಬಹುಮತದಲ್ಲಿ ಆರಿಸ್ಬರ್ತೀನಿ. ಬಟ್ ಜನರ ಸ್ಪಂದನೆ, ಜನರ ಒಂದು ಉತ್ಸಾಹನೂ ಅದೇ ಥರ ಇದೆ ಅಂತ. ಸರ್, ಈಗ JDS ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಈ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದ್ರು ನಿಮಗೆ ಪರಿಣಾಮ ಎಫೆಕ್ಟ್ ಆಗುತ್ತಾ ಅಂತ ಅವ್ರ ಪ್ರಕರಣ? ಆ ಥರದ್ದು ಅದೇ ಚರ್ಚೆ. ಶ್ರೀಕಾಂತ್ ಮಾಲಿ ಪಾಟೀಲ್ ಹಾಗೂ ವಿಶ್ವನಾಥ್ ಬಡಿಗೇರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ.